ಸಜ್ಜಾಗಿದೆ. ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಕಾರ್ಯಕ್ರಮ ನಡೆಸೋದಕ್ಕೆ ಕನ್ನಡಿಗರನ್ನ, ಕನ್ನಡದ ಸಾಧಕರನ್ನ ಬರಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ, ಮೊದಲನೇದಾಗಿ ನನ್ನ ಅಣ್ಣ ಚಿತ್ರರಂಗದ ಅಷ್ಟೇ ಅಲ್ಲ, ವೈಯಕ್ತಿಕವಾಗಲೂ ಎಲ್ಲದರಲ್ಲೂ ಕೂಡ ನಾನು ಅಣ್ಣನ ಸ್ಥಾನವನ್ನು ಕೊಡೋದು ನನ್ನ ವೆಂಕಿ ಅಣ್ಣಂಗೆ. ಯಾಕೆಂತಂದರೆ ಅವರು ಒಂದು ರೀತಿ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಒಂದು ರೀತಿಯಾಗಿ ನಂಬಿಕೆಯಲ್ಲಿ ತಗೊಂಡು ಎಲ್ಲರನ್ನೂ ಕೈ ಹಿಡಿದು ನಡೆಸುವಂಥ ಶಕ್ತಿ ಮತ್ತು ಬುದ್ಧಿ, ಆರೋಗ್ಯ ಎಲ್ಲ ಇರೋದು ನನ್ನ ಅಣ್ಣನಿಗೆ. ಒಂದು ರೀತಿಯಲ್ಲಿ ನಮಗೆ ಯಾರಪ್ಪ ಅಂತಂದ ತಕ್ಷಣ ನಮ್ಗೆ ಸಿಗೋದು ವೆಂಕಿ ಅಣ್ಣ. ವೆಂಕಿ ಅಣ್ಣನಿಗೆ ಮತ್ತು ಇಲ್ಲಿ ನನ್ನ ಗುರುಗಳು ಪಕ್ಕದಲ್ಲಿ ಸುಚೀಂದ್ರ ಪ್ರಸಾದ್ರವರು. ಕನ್ನಡ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾತಾಡಬೇಕು, ಇಲ್ಲಾಂದರೆ ತಪ್ಪುಗಳನ್ನ ಹುಡುಕ್ತಿರ್ತಾರೆ, ಏನೇನು ಮಾತಾಡ್ತೀಯಮ್ಮ ನೀನು ಅಂತ. ತುಂಬ ನನಗೆ ಮನಸ್ಸಿಗೆ ಹತ್ತಿರವಾದ ಕ್ಯಾರೆಕ್ಟರ್ ಸಾವಿತ್ರಿಬಾಯಿ ಫುಲೆ. ಅಫ್ಕೋರ್ಸ್ ಅವ್ನು ತುಂಬ ಸತಿ ಹೇಳ್ಬೇಡಮ್ಮ ಅಂದಿದ್ದಾನೆ, ಆದರೂ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಸುಚೀಂದ್ರ ಪ್ರಸಾದ್ ಅವರು. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಯಾವತ್ತಿಗೂ ಉದಯೋನ್ಮುಖ ನಟ ಅನಿಸೋದು ಅಥವಾ ಹೊಸಬ ಅನಿಸೋದು, ಎಲ್ರಿಗಿಂತ ಸೀನಿಯರ್ ಆಗಿದ್ರು, ನನಗಿಂತ ಸೀನಿಯರ್ ಆಗಿದ್ದರೂ ಕೂಡ. ಹೌದು, ಮಕ್ಕಳು ಪಾಠ ಮಾಡಿಲ್ಲೇನೋ ಸಿನಿಮಾದಲ್ಲಿ ಅಲ್ವಾ ಅಣ್ಣ? ಆದರೂ ಕೂಡ ಇವತ್ತಿಗೂ ಅದೇ ನಗು, ಅದೇ ಮುಗ್ಧತೆ, ಅದೇ ಒಳ್ಳೆಯತನ, ಅದೇ ಆತ್ಮೀಯತೆ ಇರುವ ಇನ್ನೊಬ್ಬ ನನ್ನ ಸಹೋದರ ವಿಜಯ ರಾಘವೇಂದ್ರ. ಮತ್ತು ಪೀಟರನ್ನು ನಾನು ನನ್ನ ಕಾರ್ತಿಕ್ಗೆ ಹೇಳ್ತಿದ್ದೆ, ಇವನ್ನೆಲ್ಲೋ ನೋಡಿದ್ದೀನಿ ಕಣೋ ಮೊದಲನೇ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಯೂಟ್ಯೂಬ್ ಚಾನಲ್ ಬರ್ತಿತ್ತಲ್ಲ ಹಾಡುಗಳು, ಉದಯ ಟಿ ವಿ, ಅದರಲ್ಲಿ ಆ್ಯಂಕರ್ ಆಗಿದ್ದ ಇವನು. ಆ ಮುಖ ಪರಿಚಯ ನನಗೆ. ಮೊದಲನೇದಾಗಿ ಈ ಗಂಧದ ಗುಡಿ ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಆಯ್ಕೆ ಸಮಿತಿಗೆ ತುಂಬ 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 ಧನ್ಯವಾದಗಳು. ಅದಕ್ಕೆ ನನ್ನನ್ನು ಫಸ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲಿ ನನ್ನ ರಿಲೇಟಿವ್ ಆಗಿರುವ ರಾಧಿಕಾ ಸತೀಶ್ ಅವ್ರು ಫಸ್ಟು ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದ್ಮೇಲೆ ಈ ಥರ ಪೀಟರ್ ಅಂತ ಹೆಸರು ಕೂಡ ಕೇಳಿದ್ದೀನಿ, ಅದು ಗೊತ್ತಾಗ್ತಿಲ್ವೇ, ನೆನಪಾಗ್ತಿಲ್ಲ ಅಂತಂದೆ. ಆಮೇಲೆ ಬೆಂಗಳೂರು ಬಂದಮೇಲೆ ಪೀಟರ್ ಭೇಟಿ ಮಾಡಿದ್ರು. ಬಂದ ತಕ್ಷಣ ಹೇಳಿದಷ್ಟೇ, ಈ ಸತಿ ನೀವು ಬರಲ್ಲ ಅಂತ ಹೇಳಂಗಿಲ್ಲ, ನಿಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ದೀವಿ ಅಂದರು. ಯಾಕಪ್ಪ ಅಂದರೆ 2-3 ಸತಿ ಕರೆದಾಗ ನೀವು ಬರಲಿಲ್ಲ, ಅದಕ್ಕೆ ನಿಮ್ಗೆ ಲೈಫ್ ಟೈಮ್ ಕೊಟ್ಬಿಡೋಣ ಅಂತಿದ್ದೀವಿ. ನಾನಂದೆ, ಓ ಅದಕ್ಕೋಸ್ಕರ ಕೊಡ್ತಿರೋದ ಅಂತ. ಆದರೆ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ಹಲವಾರು ಮನಸ್ಸಿನಲ್ಲಿ ಪ್ರಶ್ನೆಗಳು ಓಡ್ತವೆ. ಇವರು ಸಮಾರಂಭ ಹೇಗೆ ಮಾಡ್ತಾರೆ, ಅಥವಾ ಯಾರ್ಯಾರು ಹಿಂದೆ ಇದ್ದಾರೆ, ಅಥವಾ ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ಏನೇನೋ ಒಂದು ಕ್ವಶನ್ಸ್ಗಳು ನಮ್ಮ ಮನಸ್ಸಲ್ಲಿರುತ್ತೆ. ನನಗೆ ತುಂಬ ತುಂಬ ಮೆಚ್ಚಿಕೊಂಡ ಅಂಶ ಅಂತಂದರೆ, ಮೊದಲನೇದಾಗಿ ಆ ಸಮಾರಂಭಕ್ಕೆ ಇವರು ಯಾವುದೇ ಟಿಕೆಟ್ ಆಗಲಿ ಅಥವಾ ಯಾರ ಹತ್ರನಾದರೂ ದುಡ್ಡಿಸ್ಕೊಂಡಾಗಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಇಡೀ ಅಂದರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಇಡೀ ಕಾರ್ಯಕ್ರಮವನ್ನು ಅಲ್ಲಿ ಯಾರು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರನ್ನು ಕರೆದು ಅದರಲ್ಲಿ ಯಾರು ಒಂದು ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ ಅವರಿಗೆ ಗಂಧದ ಗುಡಿ ಅಂತ ಹೇಳಿ ಒಂದು ಒಳ್ಳೆಯ ಹೆಸರನ್ನ ಪ್ರಶಸ್ತಿಯನ್ನು ಕೊಡ್ತಾ, ಅವರಿಗೆ ಊಟ ತಿಂಡಿ ಅಲ್ಲಿ ಇರೋಕ್ಕಾಗಲಿ ಎಲ್ಲನೂ ಒಂಥರ ಎಲ್ಲ ಸಮಾರಂಭ ನೋಡಿಕೊಂಡು, ಅದರ ಜೊತೆಗೆ ಈ ಸಮಾರಂಭದ ಮೂಲಕ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಅವರಿಂದ ಅವರು ದುಡಿದ ದುಡ್ಡಿಂದ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ಉದ್ದೇಶ ಇಟ್ಕೊಂಡು ಬಂದ ಹುಡುಗರು ಇವರು. ನನಗದು ತುಂಬ 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 ಮೆಚ್ಚುಗೆಯಾದಂಥ ಅಂಶ. ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹೊರದೇಶದಲ್ಲಿ ಮಾಡುವಾಗ ಅದಕ್ಕೆ ತುಂಬ ಜನ ಸ್ಪಾನ್ಸರ್ಗಳು ಅಥವಾ ಪ್ರಶಸ್ತಿಗಳನ್ನ ತೊಗೊಳ್ಬೇಕಾದ್ರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ವಿಷಯಗಳು ನಾವು ಕೇಳ್ತಾನೆ ಇರ್ತೀವಿ. ಅದೆಲ್ಲವೂ ಅಲ್ಲದೆ, ಅದು ಯಾವುದೇ ಅಪವಾದ ಇಲ್ಲದೆ ಪೀಟರ್ ಮಾಡ್ತಿದ್ದ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನನಗೆ ಅವರು ಆರಿಸಿ ಬಂದಿದ್ದಕ್ಕೆ ಮೊದಲೇ ತುಂಬ ತುಂಬ ಥ್ಯಾಂಕ್ಸ್ ಪೀಟರ್. ನಿನಗೂ, ದೀಪಕ್ ಅವರಿಗೂ ಮತ್ತು ಈ ನಿಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪೀಟರ್ ಇಲ್ಲಿ ಬಂದಾಗ ಅಷ್ಟೇ ಅಲ್ಲ, ನನಗೆ ಆತನ ಬಗ್ಗೆ ತಿಳ್ಕೊಳ್ತಾ ಇರ್ಬೇಕಾದ್ರೆ ಅನಿಸಿದ್ದು ಅಂದರೆ, ದುಬೈಗೆ ಅವನು ಹೋದಾಗ ಒಂದು ಕಂಪನಿಯ HR ಆಗಿ ಹೋಗಿದ್ದ. HR ಆಗಿ ಹೋದಾಗ ಅವನಲ್ಲಿ ಆ ಕಂಪನಿಯಲ್ಲಿ ಇದ್ದು ದುಡಿತಾ ಇರ್ಬೇಕಾದ್ರೆ ಅವನು ಪಟ್ಟ ಕಷ್ಟ ಅಥವಾ ಅವನಿಗೆ ಅಲ್ಲಿ ಆ ಕೆಲಸದಲ್ಲಿ ಆಗಾಗ ಹೆಚ್ಚು ಕಮ್ಮಿ ಆಗ್ತಾ ಇದ್ದು
ಇಲ್ಲಿ ಇವನನ್ನು ಹೊರದೇಶಕ್ಕೆ ಕಳಿಸಿ ಅವ್ರ ತಂದೆ ತಾಯಿ ಪಡ್ತಿದ್ದ ಕಷ್ಟ, ಅಥವಾ ಎಲ್ಲರಿಗೂ ಏನಿರುತ್ತೆ ಅಂದರೆ ಹೊರಗಡೆ ದೇಶಕ್ಕೆ ಹೋಗಿದ ತಕ್ಷಣ ಏನೋ ತುಂಬ ದೊಡ್ಡ ಸಂಪಾದನೆ ಮಾಡಿಬಿಡ್ತಾರೆ, ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಇರ್ತದೆ. ಅಂದರೆ ಅಲ್ಲಿಗೆ ಏನಿರಲ್ಲ, ಆರಾಮಾಗಿ ಹೊರದೇಶದಲ್ಲಿದ್ದರೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ಆದರೆ ಪೀಟರ್ ಅಲ್ಲಿಗೆ ಹೋದಾಗ ಅವನ ಪಟ್ಟ ಕಷ್ಟ ಮತ್ತು ಅವನು ಅನುಭವಿಸಿದ ನೋವುಗಳನ್ನೆಲ್ಲ ಇನ್ನೊಬ್ಬ ಕನ್ನಡಿಗ ಇಲ್ಲಿಗೆ UAE ಅಂದರೆ ಅದರಲ್ಲೂ ಮುಖ್ಯವಾಗಿ ದುಬೈ ಮತ್ತು ಸುತ್ತಮುತ್ತಲು ಯಾರಾದರೂ ಕೆಲಸಕ್ಕೆ ಬಂದರೆ ಆ ಹುಡುಗನಿಗೆ ಆ ಥರ ತೊಂದರೆ ಆಗಬಾರ್ದು, ನಾನು ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿದ ಈ ಹುಡುಗ ಒಂದು ಸಣ್ಣ ಸಂಘವನ್ನು ಪ್ರಾರಂಭ ಮಾಡ್ತಾನೆ. 5ರಿಂದ 10 ಜನನ ಸೇರಿಸ್ಕೊಂಡು ಅಲ್ಲಿಗೆ ಯಾರು ಉದ್ಯೋಗ ಆರಿಸಿ ಬರ್ತಾರೆ ಅವ್ರನ್ನ ಗೈಡ್ ಮಾಡೋದಾಗಲಿ, ಅಥವಾ ಇಂಥ ಕಡೆ ಕೆಲಸ ಇದೆ ಅಂತ ಹೇಳೋದಾಗಲಿ, ಅವರನ್ನು ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡೋದಾಗಲಿ, ಈ ಕೆಲಸವನ್ನು ಶುರು ಮಾಡ್ತಾನೆ. 5 ಜನ ಇದ್ದ ಆ ಸಂಘ ಇವತ್ತಿಗೆ ನನಗೆ ಗೊತ್ತಿರೋ ಹಾಗೆ 5,000 ಜನ ಇದ್ದಾರೆ ಆ ಸಂಘದಲ್ಲಿ. ಅಷ್ಟೇ ಅಲ್ಲ, ಅಲ್ಲಿನ ಕನ್ನಡಿಗರಿಗೆಲ್ಲರೂ ಒಂದು ವೀಕೆಂಡ್ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡಿಸೋದು. ನಾವು ನಿನ್ನ ಜಾತಕ ಎಲ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಅವನೇನು ಹೇಳಿಲ್ಲ, ಸತ್ಯ ಅದು. ನಾನೇನು ಕೇಳಿಲ್ಲ, ಅವ್ರಿಗೆ ಹೇಳಿಲ್ಲ. ಅವ್ರನ್ನ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡಿಸೋದು, ಅಥವಾ ಒಂದು ಸಂಘ ಕಟ್ಕೊಂಡು ಡ್ಯಾನ್ಸ್ಗಳು ಮಾಡೋದು, ಒಂದು ಸಣ್ಣ ಗೆಟ್ ಟುಗೆದರ್ ಮಾಡೋದು, ಅಥವಾ ಒಂದು ವಿಚಾರ ಸಂವಾದಗಳನ್ನು ಮಾಡೋದು, ಮಾತುಗಳು ಆಡೋದು, ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು, ಕನ್ನಡ ಚಿತ್ರಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಲ್ಲಿ ಕನ್ನಡ ಚಿತ್ರಗಳ ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರೊಡ್ಯೂಸರು, ಡೈರೆಕ್ಟ್ರು ಅಥವಾ ಹೀರೋಯಿನ್ನು ಅವ್ರನ್ನ ಕರೆಸಿ ಅವ್ರನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಡೋದು. ಈ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿರುವಂಥ ಹುಡುಗ. ಪೀಟರ್, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಪ್ಪ. ಯಾಕಂದರೆ ನೀನೊಬ್ಬನೇ ಬೆಳಿಬೇಕು ಅಂತ ಯಾವುದೇ ಆಸೆ ಇಟ್ಕೊಳ್ದೆ ನಿನ್ನ ಜೊತೆ ಎಲ್ಲರೂ ಬೆಳಿಬೇಕು ಅಂತ ಇದೆಯಲ್ಲ, ಅದು ನಿನ್ನ ಬಹಳ ಎತ್ತರವಾಗಿ ಕರ್ಕೊಂಡು ಹೋಗುತ್ತೆ. ಇದು ನಿನ್ನ ತುಂಬ ದೊಡ್ಡ ಯಶಸ್ಸು ಸಿಗಲಿ. ಗಂಧದ ಗುಡಿ ಅನ್ನುವ ಹೆಸರು ಆಗಲೇ ಗೌಡ್ರು ಹೇಳ್ತಿದ್ರು, ಅದಕ್ಕೊಂದು ಇರುವ ಬೆಲೆನೇ ಬೇರೆ, ಆ ಶ್ರೇಷ್ಠತೆನೇ ಬೇರೆ. ನಮ್ಮ ಕರ್ನಾಟಕವನ್ನು ಗಂಧದ ಗುಡಿ ಅಂತಾರೆ, ಚಂದನದ ವನ ಅಂತ ಹೇಳ್ತಾರೆ, ಚಂದದ ಗುಡಿ ಅಂತಾರೆ, ಏನೇನು ಹೇಳೋದಿಲ್ಲ. ಆ ಥರದ್ರಲ್ಲಿ ಗಂಧದ ಗುಡಿ ಆಗಿರುವ ನಮ್ಮ ನಾಡನ್ನು, ಆ ಗಂಧವನ್ನು ಇಡೀ ಪ್ರಪಂಚದಲ್ಲಿ ಪಸರಿಸಬೇಕು, ಮತ್ತು ಎಲ್ಲ ಕನ್ನಡಿಗರನ್ನು ಗುರುತಿಸಿ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಬೆಂತಟ್ಟು ಕೆಲಸ ಮಾಡಬೇಕು, ಮತ್ತು ಎಲ್ಲ ಕನ್ನಡಿಗರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸ, ಮತ್ತು ಎಲ್ಲರೂ ತುಂಬ ಅದು ಸೇರೋದಿದೆಯಲ್ಲ, ಅದೇ ಒಂದು ಅದ್ಭುತವಾದ ಒಂದು ಸಮಯ ಅದು. ಅಂತಹ ಒಂದು ಕೆಲಸವನ್ನು ಮಾಡ್ತಿರೋ ಪೀಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಾಗಲಿ ಈ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಆಗಲಿ. ಹಲವಾರು ನಿಜವಾಗ್ಲೂ ಸಾಧನೆ ಮಾಡಿದ ಕನ್ನಡಿಗರಿಗೆ ನಿಮ್ಮ ಕೈಯಿಂದ ಒಂದು ದೊಡ್ಡ ಅವ್ರಿಗೊಂದು ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಪೀಟರ್, ನಿನಗೆ, ದೀಪಕ್ಕೆ ಹಾಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂದರೆ ನಾನು ಖಂಡಿತ ಅಲ್ಲಿಗೆ ನಿಲ್ಲಿಸಲ್ಲ, ಅದು ನನ್ನ ಬಿಗಿನಿಂಗ್ ಅಂತ ತೊಗೊಳ್ತೀನಿ ಅಣ್ಣ. ಯಾವಾಗಲೂ ಲೈಫ್ ಟೈಮ್ ಅಚೀವ್ಮೆಂಟ್ ಸಾಕು ನೀವೆಲ್ಲ ಮಾಡಿದ್ದೀರಾ ತಗೊಳ್ಳಿ ಅಂತ ಇಲ್ಲ. ಐ ಆಲ್ವೇಸ್ ಫೀಲ್ ಇಟ್ ಇಸ್ ಮೈ ಬಿಗಿನಿಂಗ್. ನನಗೆ ಯಾವಾಗಲೂ ನನಗೆ ಅನಿಸೋದೇ ಇಲ್ಲ ನನಗೆಲ್ಲನೂ ಕಲ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ. ನನಗೆ ಐ ಆಲ್ವೇಸ್ ಫೀಲ್ ದಟ್ ದಿಸ್ ಇಸ್ ಮೈ ಫಸ್ಟ್ ಡೇ. ಸೊ ಲೈಫ್ ಟೈಮ್ ಅಚೀವ್ಮೆಂಟ್ ಆಲ್ಸೋ ಮೈ ಫಸ್ಟ್ ಅವಾರ್ಡ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರಮ್ಮ. ವೇದಿಕೆ ಮೇಲೆ ತಾರಾ ಸುಚೇಂದ್ರ ಪ್ರಸಾದ್ ಅವರು, ವಿಜಯ ರಾಘವೇಂದ್ರ, ಪೀಟರ್, ಮತ್ತು ನಮ್ಮ ಈ ಒಂದು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗದಿಂದ ಮತ್ತು ಸ್ನೇಹಿತರು, ಹಿರಿಯರು ಎಲ್ಲ ಇದ್ದೀರಾ. ಎಲ್ರಿಗೂ ನನ್ನ ನಮಸ್ಕಾರ. ತಾರಾ ಅವರು ಪೀಟರ್ ಬಗ್ಗೆ ಮತ್ತು ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಶಸ್ತಿಗಳ ಕಾರ್ಯಕ್ರಮ ನಡೆಯುವಂಥ ವಿಷಯಗಳನ್ನು ತುಂಬ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಅಂದರೆ ಪೀಟರ್ ಬಗ್ಗೆ ಮಾತಾಡಬೇಕು ಅಂದರೆ, ನನಗೆ ಗೊತ್ತಿರೋ ಹಾಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆ ಆಗುತ್ತೆ. ಆ ಚಿತ್ರಗಳನ್ನು ಇಡೀ ಅಂದರೆ ಹೊರನಾಡಿನಲ್ಲಿ, ಇಂಟರ್ನ್ಯಾಷನಲ್ ಯಾವುದೇ US ಆಗ್ಬೋದು, UK ಆಗ್ಬೋದು, ಬೇರೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆನೂ ಆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತಿನ ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ತವಕ
ಆ ಒಂದು ಆಸೆ ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಒಬ್ಬ ಹುಡುಗನ್ನ ಗುರುತಿಸ್ಬೋದು ಆ ಥರ. ಒಂದು ಘಟನೆ ಹೇಳ್ತೀನಿ. ನಾನು ದುಬೈಯಲ್ಲಿ ನಾನು ತುಂಬ ಹೇಳ್ತಿದ್ದೆ ಅಲ್ಲಿರೋರಿಗೆ ಎಲ್ಲರಿಗೂ, US ಆಗ್ಬೋದು, UK ಆಗ್ಬೋದು, ದುಬೈ ಆಗ್ಬೋದು, ಜರ್ಮನಿ, US, ಆಸ್ಟ್ರೇಲಿಯಾ ಎಲ್ಲಿರೋರ್ಗೂ ಕನ್ನಡ ಸಂಘದವ್ರಿಗೆ ಎಲ್ಲರಿಗೂ ಹೇಳ್ತಿದ್ದೆ ನಾನು, ನೀವು ಬನ್ನಿ, ನಿಮ್ಗೆ ಯಾವ ಚಿತ್ರ ಬೇಕು ಫ್ರೀಯಾಗಿ ಕೊಡಿಸ್ತೀನಿ ಬನ್ನಿ. ನನ್ನ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಯಾವ ಸಿನಿಮಾ ಬೇಕು ಹೇಳಿ, ನಾನು ಆ ನಿರ್ಮಾಪಕರ ಹತ್ರ ಮಾತಾಡಿ ಆ ಚಿತ್ರನ ನಾನು ಕೊಡಿಸೋ ಜವಾಬ್ದಾರಿ ನಂದು, ನೀವು ಬನ್ನಿ ಅಂಥೇಳಿ ನಾನು ತುಂಬ ಎಲ್ಲರಿಗೂ ನಾನು ಯಾವ್ಯಾವ ದೇಶಕ್ಕೆ ಹೋಗ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೆ. ನಾನು ದುಬೈಯಲ್ಲಿ ತುಂಬ ಜನ ಏನು ಕೇಳೋರು ಅಂದರೆ, ನಮಗೆ ಇಲ್ಲಿ CD ಸಿಗುತ್ತೆ ಸಾಕು, ಅಷ್ಟೇ ಸಾಕು, ನಮಗೆ ಅದರಲ್ಲೇ ನೋಡ್ಕೋತೀವಿ ನಾವು ಅನ್ನೋರು. ಸೊ ನಾನು CD ಹಾಕಿ ಸಿನಿಮಾದಲ್ಲೇ ನೋಡಿ ನೀವು ಅಂದರೆ, ಇಲ್ಲ ಅದಕ್ಕೆಲ್ಲ ಸೇರಬೇಕು, ಎಲ್ಲರೂ ತುಂಬ ಕಷ್ಟ ಅಂತ. ಅದು ಅಫ್ಕೋರ್ಸ್ ಮೇ ಬಿ ಅವರವ್ರ ಕಷ್ಟಗಳನ್ನು ಹಂಚ್ಕೊಳ್ಳೋರು. ನಾನು ಇದನ್ನು ನೀವು ನಂಬೋದಿಲ್ಲ, ಅವಾಗ ಅಮ್ಮ ಇದ್ದರು, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವ್ರಿಗೆ ಹೇಳಿದೆ ನಾನು, ಅಮ್ಮ ಈ ಥರ ನೀನು ಯಾವ ಸಿನಿಮಾ ಬೇಕು ಹೇಳೋ, ನಾನು ಸಿನಿಮಾ ಕೊಡ್ತೀನಿ, ತೊಗೊಂಡೋಗು, ಮಾಡ್ಕೊಳ್ಳೋಕೆ ಹೇಳೋ, ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ರಿಲೀಸ್ ಮಾಡಲಿ, ಅವರು ₹1 ಕೊಡೋದು ಬೇಡ ಅಂತ ಇದ್ರು. ಸೊ ನನಗೇನೋ ಒಂದು ತಾರಾ ಅವ್ರು ಹೇಳಿದಾಗೆ ಚಿತ್ರರಂಗದಲ್ಲಿ ನಾನು ಯಾರನ್ನ ಏನು ಕೇಳೋದು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸೊ ನನಗೆ ಅದೇ ಒಂದು ದೊಡ್ಡ ಖುಷಿ ಆಗ್ತಾಯಿತ್ತು. ಆ ಥರ ಒಂದು ಕೆಲವು ಚಿತ್ರಗಳನ್ನು ನಾನು US, UK ಇನ್ನೊಂದು 2-3 ದೇಶದಲ್ಲಿ ಕೇಳಿದಾಗ ಕೊಟ್ಟಿದ್ದೆ. ನಾನು ದುಡ್ಡು ಅಲ್ಲ ಮುಖ್ಯ, ನಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿ ಕನ್ನಡತನನ ನಮ್ಮ ಕನ್ನಡಿಗರಿಗೆ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಒಂದು ಚಿತ್ರ ನೋಡಬೇಕು ಅಂದರೆ ಒಂದು 100 ಜನನೋ 200 ಜನನೋ 500 ಜನನೋ ಸಾವಿರಾರು ಜನ ಸೇರ್ತಾರೆ. ಸೊ ಅದೊಂದು ಅಭ್ಯಾಸ ಆಗಲಿ, ನಮ್ಮ ಕನ್ನಡ ಭಾಷೆ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ತುಂಬ ಪ್ರೋತ್ಸಾಹ ಮಾಡೋದಕ್ಕೆ ಮುಂದಾಗಿದ್ದೆ. ಅವ್ರದ್ದೇ ಆದಂಥ ಕಾರಣಗಳಿತ್ತು, ಅವರವರು ಯಾರೂ ಆ ಥರ ಮುಂದಕ್ಕೆ ಬಂದಿಲ್ಲ. ಸೊ ಅದರಲ್ಲೂ ಎಷ್ಟೋ ಚಿತ್ರಗಳನ್ನು ನಾನು ಈ ಮಧ್ಯ ಬಿಡುಗಡೆ ಮಾಡೋವಂಥ ಸಂದರ್ಭದಲ್ಲಿ ಫಸ್ಟು ಬರ್ತಾ ಇದ್ದಿದ್ದು ದುಬೈಯಿಂದ ಪೀಟರ್. ನಿನಗೇನಾಗಬೇಕು ಕೇಳು ಪೀಟರ್ ಅಂದರೆ, ಅಣ್ಣ ಈ ಪಿಕ್ಚರ್ ಈ ಥರ ಮಾಡಬೇಕು, ಈ ಥರ ಮಾಡುವಂತ ಸರ್, ಈ ಥರ ಸರಿ ನೀನು ತಗೊಂಡೋಗಿ ಪಿಕ್ಚರ್ ರಿಲೀಸ್ ಮಾಡು. ಸೊ ಇದನ್ನು ನನ್ನ ಒಂದೆರಡು ಚಿತ್ರಗಳನ್ನು ನಾನು ಕೊಟ್ಟಾಗ ನಾನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮೇಝಿಂಗ್ ಇವಾಲ್ಸ್. ನಿಜ ಹೇಳ್ತೀನಿ, ನಮ್ಮ ಕನ್ನಡಿಗರಲ್ಲೂ ನಾವು ಅಂದರೆ ಇಲ್ಲಿ ಪ್ರಶಸ್ತಿಗಳ ಸಮಾರಂಭ ನಾವು ನೋಡಿದ್ದೀವಿ, ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಟೆಲಿಂಗ್ ಏನೋ ಆ ಥರ ಏನೋ ಅಷ್ಟು ಅದ್ದೂರಿಯಾಗಿ ಮಾಡಿಲ್ಲ ಅನ್ನೋದ್ರ ಮಾಡ್ತಾರೆ. ಬಟ್ ನಾವು ಇಲ್ಲಿ ಸೇರೋದೇ ಕಷ್ಟ. ನಾವೆಲ್ಲ ಇಲ್ಲಿ ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ನಾವು ಸೇರೋದೇ ಇಲ್ಲಿ ಕಷ್ಟ. ಅವರು ಅಷ್ಟು ಸಾವಿರಾರು ಜನನ, ನೂರಾರು ಜನಗಳನ್ನ ಸೇರಿಸೋದು ಅನ್ನೋದಿದೆಯಲ್ಲ, ತುಂಬ ಕಷ್ಟ ಅದು. ತಾರಾ ಅವ್ರು ಹೇಳ್ತಾಯಿದ್ರು, ಎಲ್ಲೋ ವಿದೇಶದಲ್ಲಿದ್ದಾರೆ, ಅವ್ರಿಗೇನಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಅಫ್ಕೋರ್ಸ್ ತಪ್ಪೇನಲ್ಲ, ಎಲ್ಲರೂ ಈ ನಮ್ಮ ನಾಡು, ಮನೆ, ಮಠ, ತಾಯಿ, ತಂದೆ ಎಲ್ಲನೂ ತೊರೆದು ಆಚೆ ದೇಶಕ್ಕೆ ಹೋಗ್ತಾವ್ರೆ ಅಂದರೆ, ಆ ದೇಶದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು, ನಮ್ಮ ಕುಟುಂಬನ ಚೆನ್ನಾಗಿ ಕಾಪಾಡ್ಕೋಬೇಕು, ನೋಡ್ಕೋಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ. 99% ಆಫ್ ದಿ ಪೀಪಲ್ ಹೂ ಆರ್ ಎಲ್ಲರೂ ಹೊರದೇಶಕ್ಕೆ ಹೋದವರು. ಆದರೆ ಪೀಟರ್ ಅಂತವರು ತುಂಬ ಕೆಲವರು. ನನ್ನ ಅನುಭವ, ನಾನು ಯಾರಾದರೂ ಆ ಥರ ಅನುಭವ ನನಗೆ ಆಗಿದ್ರೆ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ, ಅವ್ರನ್ನ ಹೊಗಳ್ತೀನಿ, ಇಲ್ಲಾಂದರೆ ಹೊಗಳಲ್ಲ, ನಾನು ಹೇಳೋದು ಇಲ್ಲ. ನಾನು ಅಂಥ ಒಂದು ವಿಷಯದಲ್ಲಿ ನನಗನ್ಸುತ್ತೆ ಪೀಟರ್ ಒಬ್ಬ ಮಾರ್ಗದರ್ಶಕ. ಇಡೀ ಬೇರೆ ದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಪೀಟರ್ ಒಬ್ಬ ಮಾರ್ಗದರ್ಶಕ. ನಿಜ ಹೇಳ್ತಾ ಇದ್ದೀನಿ, ಕಲಿಬೇಕು. ಬನ್ನಿ, ನಿಮ್ಮ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಚಿತ್ರ ಬೇಕು ಹೇಳಿ, ನಾನು ಆ ನಿರ್ಮಾಪಕನ ಹತ್ರ ಮಾತಾಡಿ ಕೊಡಿಸ್ತೀನಿ. ಫ್ರೀಯಾಗಿ ತೊಗೊಂಡೋಗಿ ಬಿಡುಗಡೆ ಮಾಡಿ. ನಿಮಗೇನಾದರೂ ಕೊಡಬೇಕು, ಇಲ್ಲ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಮಾಡಿ. ಇವಾಗ ಪೀಟರ್ ಏನೋ ಕನ್ನಡ ಶಾಲೆಗಳಿಗೆಲ್ಲ ಏನೋ ಮಾಡ್ತೀನಿ ಅಂತ ಮಾಡಿ. ಸೊ ಇದನ್ನು ನಿಜವಾಗಲೂ ನನಗೆ ಅನುಭವ ಆಗಿದೆ. ನನ್ನ ಕಾಟೇರಿ ಚಿತ್ರ ಆಗ್ಬೋದು, ತಾರಾ ಹೇಳ್ತಾ ಇದ್ರು, ಅಲ್ಲಿ ಹೋದಾಗ ಯಾವ ರೀತಿ ಸಮಾರಂಭ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ. ಯಾಕಂದರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಆಗ್ಬೋದು, ಎಲ್ಲ ಯೋಚನೆ ಮಾಡ್ತಾರೆ. ಏನು ಭಯ ಬಿಡ್ಬಿಡಮ್ಮ, ಅಷ್ಟು ಚೆನ್ನಾಗಿ ನೋಡ್ಕೊತಾನತ. ಎಲ್ಲರೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕ್ಲೀನಾಗಿ ಕರ್ಕೊಂಬಂದು ನಮ್ಮನ್ನು ಹೆಂಗೆ ಕರ್ಕೊಂಡು ಬರ್ತಾರೋ ಹಂಗೆ ಫ್ಲೈಟ್ ಹತ್ಸಿ ಕಳಿಸ್ತಾರೆ. ಸೊ ಖುಷಿಯಾಗುತ್ತೆ.
ಗಂಧದ ಗುಡಿ, ನಮ್ಮ ಚಿತ್ರರಂಗದ ಸ್ಯಾಂಡಲ್ವುಡ್ ಆ ಒಂದು ಹೆಸರನ್ನ ಇಟ್ಟಿದ್ದೀರ. ಅಷ್ಟೇ ಕೀರ್ತಿ ನಿಮಗೆ ಬರಲಿ, ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆ ಭಗವಂತ ನಿಮಗೆ ಇನ್ನೂ ಈ ಥರ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ, ನೀವು ದುಡ್ಡು ಮಾಡಬೇಕು. ನೀವು ಚೆನ್ನಾಗಿದ್ದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ನಿಮಗೂ ಒಂದು ಕುಟುಂಬ ಇದೆ, ಒಂದು ವ್ಯವಹಾರ ಅನ್ನೋದಿದೆ. ಆಲ್ ದಿ ಬೆಸ್ಟ್. ನಿಮಗೂ ನಿಮ್ಮ ಟೀಮ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸುಚೇಂದ್ರ ಸವಿ ನೆನಪುಗಳು ಬೇಕು, ಸವಿಯಲ್ಲಿ ಬದುಕು ಅಂತ ಗೀತ ಸಾಹಿತ್ಯ. ಹಿರಿಯರು ಎಲ್ಲ ಮಾತುಗಳನ್ನು ಪ್ರಶಸ್ತಿಗೆ ಸಂಬಂಧಿತವಾಗಿ ಆಡಿದ್ದಾರೆ. ಬೇರೆ ಬೇರೆ ವಲಯ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕಲೆ ಹಾಕಿ ಕೇವಲ ಚಿತ್ರರಂಗ ಅಷ್ಟೇ ಅಲ್ಲದೆ ಪೀಟರ್ ಮತ್ತು ಅವರ ತಂಡ ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಹೋಗಿದ್ದಾರೆ. ಆಧುನಿಕ ಭಗವದ್ಗೀತೆಯನ್ನು ಬರೆದಂತಹ ಗುಂಡಪ್ಪನವರು 2 ಸಾಲುಗಳನ್ನು ಪ್ರಮುಖವಾಗಿ ಯಾವಾಗಲೂ ಉಲ್ಲೇಖಿಸ್ತಲೇ ಇರ್ತಾರೆ. ನಾವು ಕೇಳಿದ್ದೇವೆ, ಕಗ್ಗದಲ್ಲಿ ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಅದೇ ಗುಂಡಪ್ಪನವರು ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತಲೂ ಹೇಳ್ತಾರೆ. ನನಗನ್ಸೋದು ಈ ಎಲ್ಲ ಹಿರಿಯರು ಮತ್ತು ಪೀಟರ್ ಮಾಡಕ್ಕೆ ಹೊರಟಿರುವಂಥದ್ದು ಒಂದು ನೆವ ಮಾತ್ರ, ಪ್ರಶಸ್ತಿ ಇತ್ಯಾದಿಗಳು ನೆವ ಮಾತ್ರ. ನಾನು ಅವ್ರಲ್ಲಿ ಮಾತಾಡಿದಾಗ ನಾನು ಗ್ರಹಿಸಿದ್ದೇನು ಅಂತಂದರೆ, ಕನ್ನಡ ಮತ್ತು ಕನ್ನಡತನ ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹೊರ ರಾಜ್ಯಗಳು ಅಂದರೆ ಸಾಗರೋತ್ತರವೂ ಅದು ಪಸರಿಸೋ ಹಾಗೆ ನೋಡಬೇಕು ಅನ್ನೋದೊಂದು ಅವರು ವಾಂಛೆ ಇತ್ತು. ಅದರ ಇಣುಕು ಇದ್ದಿದ್ದರಿಂದಲೇ ಮತ್ತು ಎಲ್ಲ ಹಿರಿಯರು ಕೈ ಜೋಡಿಸಿ ಬರ್ತೇವೆ ಅಂತ ಅಂದಿದ್ದರಿಂದಲೇ ಧೈರ್ಯವಂತು. ಯಾಕೆಂದರೆ ಸಾಮಾನ್ಯವಾಗಿ ಪ್ರಶಸ್ತಿ ಅಂದ್ಕೂಡಲೇ ಎಲ್ಲರೂ ಗುಮಾನಿಯಿಂದ ನೋಡುವಂಥ ಪರಿಸ್ಥಿತಿ ಇದೆ. ಯಾಕೆ ಪ್ರಶಸ್ತಿ ಬರುತ್ತೆ? ಪ್ರಶಸ್ತಿ ಅಂದರೆ ಎಲ್ಲರಿಗೂ ತಕ್ಕ ಶಾಸ್ತಿ. ಅದಕ್ಕೆ ಡಾಕ್ಟರ್ ತಾರಾ ಅನುರಾಧ ವೇಣು ಅವರು ಎಲ್ಲನೂ ತಮ್ಮ ಮನೆಗೆಲಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಯಾಕೆ ಅಂತಂದರೆ ತುಂಬ ಹಿರಿಯ ಅನುಭವ, ಅದು ತುಂಬ ವಿಶೇಷವಾದ ಅನುಭವ. ಯಾರು ಏತಕ್ಕಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದರ ಸೂಕ್ಷ್ಮಾವಲೋಕನವನ್ನು ಅವ್ರು ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ತುಂಬ ಜನರು ಆ ಥರದ ಆಗಿದ್ದಾರೆ ಅಂತ ವೆಂಕಟೇಶ್ವರು ಭಾಳ ಚೆನ್ನಾಗಿ ಹೇಳಿದರು. ಈಗ ನಾನು ಅದನ್ನು ಪುಷ್ಟೀಕರಿಸ್ತೇನೆ, ಅವರ ಕೆಲಸಗಳನ್ನು ನಾನು ಅನುಮೋದಿಸ್ತೇನೆ ಅಂತ. ನಮ್ಮ ಮಟ್ಟಿಗೆ ನಾವೆಲ್ಲ ಇಲ್ಲಿರೋದು ಯಾಕೆ ಅಂತ ಅವರ ಇಂಗಿತವನ್ನು ಯೋಚನೆ ಮಾಡಿ ಹೇಳೋದಾದರೆ, ಒಂದು ಅವಲೋಕನ ಏನು ಅಂತಂದರೆ, ಘಟನೆ ಇದೆಯಲ್ಲ ಅದು ಸಂಘಟನೆಗೆ ಕಾರಣೀಭೂತವಾಗಿಬಿಡುತ್ತೆ ಅಂತ. ಕನಸುಗಳು ಸಾಕಾರಗೊಳ್ಳಬೇಕು ಅಂದರೆ ಅದಕ್ಕೊಂದು ಒಳ್ಳೆಯ ಆಕಾರ ಇರಬೇಕು ಅಂತ. ಆಕಾರ ಚೆನ್ನಾಗಿದೆ ಪೀಟರಲ್ಲಿ, ಅವರ ಚಿಂತನೆಯ ಆಲೋಚನಾ ಕ್ರಮದ ಆಕಾರ ಚೆನ್ನಾಗಿರೋದ್ರಿಂದ ಅದು ಸಾಕಾರಗೊಳ್ಳೋದ್ರಲ್ಲಿ ಸಂಶಯ ಇಲ್ಲ. ಗಂಧದ ಗುಡಿ ಹೆಸರಿನಲ್ಲಿ ಅದು ಮಾಡ್ತಿರೋದ್ರಿಂದ ಗುಡಿ ಅನ್ನೋದಕ್ಕೆ ಗುರು ಮತ್ತು ಗುಡಿ ನಮ್ಮ ನೆಲದಲ್ಲಿ ವಿಶೇಷವಾದಂಥ ಅರ್ಥವನ್ನು ವ್ಯಾಪ್ತಿಯನ್ನು ಇಟ್ಕೊಂಡಿರೋದ್ರಿಂದ ಈ ಗುಡಿಯನ್ನು ತುಂಬ ಚೆನ್ನಾಗಿ ಅವರು ಸಂಭಾಳಿಸ್ತಾರೆ ಅನ್ನೋ ಭರವಸೆ ನಂದು ಮತ್ತು ಈ ಎಲ್ಲ ಹಿರಿಯರದು ಸಹ. ಆ ಕಾರಣಕ್ಕಾಗಿ ತಮ್ಮೆಲ್ಲ ಬಿಡುಬಿಲ್ಲದ ಕೆಲಸವನ್ನು ಪಕ್ಕಕ್ಕಿರಿಸಿ ಬಂದು ಬೆಂಬಲಿಸಬೇಕು. ಸಾಮಾನ್ಯವಾಗಿ ಬೆಂಬಲ ಅನ್ನೋ ಪದದಲ್ಲಿ ಬಲನೂ ಇದೆ. ಬೆಂಬಿಡದೆ ಯಾರು ಇಂಥ ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಸೂಕ್ತವಾದ ಬಲವು ಸಿಗಬೇಕು. ಅದಾಗೇ ಬೆಂಬಲ ಅವರಿಗೆ ದಕ್ಕಿತ್ತು. ಇಂಥ ಬೆಂಬಲಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ನಾನು ಕೈ ಜೋಡಿಸ್ತಿದ್ದೇನೆ. ಈ ಕೈ ಜೋಡಿಸುವಿಕೆ ಅವರು ಈಗಾಗಲೇ ತಾರಮ್ಮ ಹೇಳಿದ ಹಾಗೆ ಹೊರ ರಾಜ್ಯ ಅಥವಾ ಹೊರ ರಾಷ್ಟ್ರಗಳಲ್ಲದೆ ನಮ್ಮ ನಾಡಿನಲ್ಲಿಯೂ ಸಹ ಒಂದು ಶಾಲೆಯಲ್ಲಿ, ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಅದರ ಉದ್ಧಾರಕ್ಕೆ ನಾವೊಂದಿಷ್ಟು ಕೈ ಜೋಡಿಸ್ತೀವಿ ಅನ್ನೋ ಅವರ ಆ ಇಂಗಿತ ಇದೆಯಲ್ಲ, ಅದು ತುಂಬ ಸಮರ್ಪಕವಾದ್ದು, ಸಮಂಜಸವಾದ್ದು. ಅಂಥ ಸಾಹಚರ್ಯ ಗಂಧದ ಗುಡಿ ಅಥವಾ ಇಂಥ ಕಾರ್ಯಕ್ರಮ ಮುಖಾಂತರ ದಕ್ಕತ್ತೆ ಅನ್ನೋದಾದರೆ ಯಾವ ಕನ್ನಡಿಗನೂ ನಿರಾಕರಿಸಲಾರ. ಅಂಥ ನಿರಾಕರಣೆ ರಹಿತವಾದಂತಹ ಪಾಲ್ಗೊಳ್ಳುವಿಕೆ ನಮ್ಮದಾಗಿರಲಿದೆ. ಪೀಟರ್ ಮತ್ತು ಅವರ ತಂಡ ಕಂಡಂತಹ ಕನಸುಗಳೆಲ್ಲವೂ ಸಾಕಾರಗೊಳ್ಳಿತ ಮತ್ತೊಮ್ಮೆ ಹೇಳ್ತೇನೆ. ಮತ್ತು ನನಗೆ ಗೊತ್ತಿಲ್ಲ ನಾನು ಯಾಕೆ ಇದರ ಭಾಗವಾಯಿತೆ ಅಂತ. ಅವರು ಬಂದು ಭಾಗವಾಗಬೇಕು ಅಂತ ಹೇಳಿದಾಗ ನಾನು ಅಚ್ಚರಿಪಟ್ಟಿದ್ದು ನಿಜ. ಅದಲ್ಲದೆ ಸಾಹಿತ್ಯವನ್ನು ಬರೀಲಿಕ್ಕೆ ಹೇಳಿದ್ರು ಅವರು. ಯಾರೆಲ್ಲರೂ ಇಲ್ಲಿ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರೂ ಕುರಿತಾಗಿ 1 ನಿಮಿಷಕ್ಕೆ ಮೀರಿದಂಥ ಒಂದು ಸಾಹಿತ್ಯ ಬರೀಬೇಕು ಅಂತ ಹೇಳಿದಾಗ ಮೊದಲು ಕೈ ಎತ್ಕೊಂಡಿದ್ದೆ ನಮ್ಮ ವೆಂಕಟೇಶ್ವರದು. ಅವ್ರ ಹೆಸರು ತಕ್ಕ ರಾಕ್ ಲೈನ್ ಅಂತ ಇತ್ತು. ಇದನ್ನು ಭೇದಿಸಿ ಅದರ ನಿಜ ಅರ್ಥವನ್ನು, ವ್ಯುತ್ಪತ್ತಿಯನ್ನು ಭೇದಿಸಿ ನಡೆದಾಗ ನನಗನ್ಸಿದ್ದು, ಯಾರ ಸಾಧಕರು ಅವರ ಬದುಕಿನ ಯಾನದಲ್ಲಿ ಬರೀ ಕಲ್ಲು ಬಂಡೆಗಳನ್ನು ಅವರು ಕಂಡಿರ್ತಾರೋ ಅಂಥವರು ಅಚಲ ಪರ್ವತದ ಹಾಗೆ ನಿಂತು ಸಾಧಕರಾಗಿ ಹೊರಹೊಮ್ತಾರೆ ಅನ್ನೋದನ್ನೆಲ್ಲ ನಾನು ಕಂಡುಕೊಂಡಾದ್ದರಿಂದ ಇವತ್ತಷ್ಟೇ ಈಗಷ್ಟೇ ಬರೆದು ಬಂದೆ. ಅದನ್ನು ಕಂಡಿದ್ದೇವೆ ನಾವು, ನಮಗೆ ಗೊತ್ತಾದಷ್ಟು ಒಂದಷ್ಟನ್ನು ನೋಡಿದ್ದೇವೆ. ಹೇಗೆ ಅವರ ಪಥವನ್ನು ಅವರು ದಾಟಿ ಬಂದಿದ್ದಾರೆ, ಹೇಗೆ ಸಾಧನೆಗೆ ಬೇಕಾದಂತಹ ತಯಾರಿಯನ್ನು, ಪೂರ್ವ ತಯಾರಿಯನ್ನು ಅಪೂರ್ವ ರೀತಿ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ತಾರಮ್ಮ ಕುರಿತಾಗಿ ಹೇಳಲೇಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ತುಂಬ ದೂರದ ಪ್ರಯಾಣವನ್ನು ದೀರ್ಘವಾಗಿ ಮಾಡ್ತಾ ಬಂದವರು. ಅಷ್ಟು ಸಹೃದಯತೆ, ಅಷ್ಟು ಸಜ್ಜನಿಕೆಯನ್ನು ನಾನು ಕಾಣಲಿಲ್ಲ. ಈ ವಿಜಿ ಬಗ್ಗೆ ನಾನು ಹೇಳಲೇಬೇಕಿಲ್ಲ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಲೂ ನಾನು ನೋಡ್ತಾ ಹೇಳಿದ್ದು, ನಾವು ನಾಗಮಂಡ್ರ ಹಾಗೆ ಕಾಣ್ತಿದ್ದೀರಿ, ಚಿನ್ನಾರಿ ಮುತ್ತದ ಹಾಗೆ ಅವ್ರು ನಿರ್ದೇಶಿಸಿದ್ರು, ಹಾಗೆ ನೀವು ಅವರಿಗೆ ಸಾಮಾನ್ಯವಾಗಿ ಒಂದಷ್ಟು ಆ ರೀತಿಯಲ್ಲಿ ಆಗ್ಬಿಡುತ್ತೆ ನೋಡ್ತಾ ಅಥವಾ ಕೆಲಸ ಮಾಡ್ತಾ ಅನ್ನೋದೊಂದು
ಈ ಥರದ್ದೆಲ್ಲ ವೇದಿಕೆ ಮೇಲೆ ಕೂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರುಗಳನ್ನು ತೆಗೆದು ಹೇಳೋದಲ್ಲ. ನಿಜವಾದ ಅರ್ಥದಲ್ಲಿ ಅವರೆಲ್ಲರೂ ಸಾಧಕರು, ವರೇಣ್ಯರಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ಯಾರು ಗಂಧದ ಗುಡಿ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರೋತ್ತರ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರೈಸ್ತಾರೆ, ಅಂಥವರೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆಗಳಿರಲಿ, ನಲ್ಮೆ ಇರಲಿ. ಅವ್ರು ಮಾಡುವಂಥ ಎಲ್ಲ ಸಂಬದ್ಧ ಕೆಲಸಗಳಿಗೆ ಸಾಮಂಜಸ್ಯವುಳ್ಳ ಇಂಥ ಆಯೋಜನೆಗೆ ನಮ್ಮೆಲ್ಲರ ಕನ್ನಡಿಗರ ಬೆಂಬಲ ನಿರಂತರವಾಗಿರಲಿ ಅಂತ ನಾನು ಕೇಳ್ತೇನೆ. ಧನ್ಯವಾದಗಳು ಸರ್. ವಿಜಯ ರಾಘವೇಂದ್ರ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಹಿರಿಯರು, ನನಗೆ ಮಾರ್ಗದರ್ಶಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೆಂಕಟೇಶಣ್ಣ ಇದ್ದಾರೆ, ತಾರಮ್ಮ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಹಾಗೆ ಪೀಟರ್ ಸರ್. ಬಹಳ ಹೆಮ್ಮೆ ನನಗಿವತ್ತು. ಯಾಕೆಂದರೆ ನನಗೆ ನಿಮ್ಮ ಪರಿಚಯ ಆಗಿದ್ದು ಕನ್ನಡ ಸಿನಿಮಾಗಳನ್ನು ದುಬೈಯಲ್ಲಿ, UAE ಆ ಪ್ರದೇಶಗಳಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಪರಿಚಯ ಆಗಿದ್ದು. ಆದರೆ ಇವತ್ತು ತಾರಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ತಿಳ್ಕೊಂಡು, ಅಂದರೆ ಸೂಕ್ಷ್ಮಗಳನ್ನು ತಿಳ್ಕೊಂಡು, ಬರೀ ತಿಳ್ಕೊಳ್ಳೋದು ಅಂತಲ್ಲ, ಬಹಳ ನಿಮ್ಮ ಉದ್ದೇಶಗಳನ್ನು, ಸೂಕ್ಷ್ಮಗಳನ್ನೆಲ್ಲ ತಿಳ್ಕೊಂಡು ಇವತ್ತು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು. ದುಬೈಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಅಂದರೆ ಪ್ರಶಸ್ತಿ ಸಮಾರಂಭಗಳಿಗೆ, ಇನ್ನಿತರ ಇವೆಂಟ್ಗಳಿಗೆ ಹೋಗ್ತಿರ್ತೀವಿ. ಆದರೆ ಇವತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂಥ ಉದ್ದೇಶ ಬಹಳ ಖುಷಿ ಕೊಟ್ಟಿದೆ, ಒಂದು ರೀತಿ ಸಾರ್ಥಕತೆ ಕೊಟ್ಟಿದೆ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸುವಿಕೆ ತುಂಬಾ ಏನು ಹೇಳ್ತಾರೆ, ಒಂದು ನನಗೆ ಸಿಕ್ಕಿರೋ ಒಂದು ಬಹಳ ಒಳ್ಳೆ ಅವಕಾಶ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನು ದುಬೈಯಲ್ಲಿ ನಿರೂಪಣೆ ಮಾಡುವಂಥ ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ. ದುಬೈಯಲ್ಲಿ ಸುಮ್ಮನೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಹೋಗ್ತೀವಿ ಬರ್ತೀವಿ, ಅದೆಲ್ಲ ಒಂದು ಕಡೆ. ಆದರೆ ಕನ್ನಡದ ಕಾರ್ಯಕ್ರಮವನ್ನು, ಅದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ, ಅಂದರೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಪ್ರೇಕ್ಷಕನಾಗಿ, ಒಬ್ಬ ಕನ್ನಡ ಸಿನಿಮಾಗಳ ಅಭಿಮಾನಿಯಾಗಿ ನನಗೆ ಗಂಧದ ಗುಡಿ ಅಂದ ತಕ್ಷಣ ನೆನಪಾಗೋದು ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ, ವಿಷ್ಣುವರ್ಧನ್ ಅಂಕಲ್ ನೆನಪಾಗ್ತಾರೆ, MP ಶಂಕರ್ ಅವ್ರು ನೆನಪಾಗ್ತಾರೆ. ಆ ಗಂಧದ ಗುಡಿ ಸಿನಿಮಾ ನೆನಪಾಗುತ್ತೆ, ಆ ಹಾಡು ನೆನಪಾಗುತ್ತೆ. ಅಂದರೆ ಕನ್ನಡ ಸಿನಿಮಾ ನಡೆದು ಬಂದ ಒಂದು ಹಾದಿ, ಅಂದರೆ ಇವತ್ತು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ, ಕನ್ನಡ ಸಿನಿಮಾಯಿಂದ ಯಶಸ್ಸಾಗಲಿ, ಅವಕಾಶ ಆಗಲಿ, ಒಂದು ಬದುಕಾಗಲಿ, ಇವೆಲ್ಲದಕ್ಕೂ ಅಡಿಪಾಯ ಅವಾಗಿಂದ ಬಂದಂಥ ಸಿನಿಮಾಗಳು. ಗಂಧದ ಗುಡಿ ಥರ ಇನ್ನೂ ಹಲವಾರು ಯಶಸ್ಸನ್ನು ಕಂಡಂಥ ಸಿನಿಮಾಗಳು ಬಂದಿದ್ದಾವೆ. ಇದರ ನೆನಪಲ್ಲಿ ಈ ನೆನಪುಗಳನ್ನು ಮೆಲುಕು ಹಾಕ್ತಾ, ಸಿನಿಮಾ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಹೆಸರನ್ನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ನೀವು ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀರ, ಗುರುತಿಸುವಂಥ ಭಾಳ ಅದ್ಭುತವಾದ ಕೆಲಸ ಮಾಡ್ತಿದ್ದೀರ. ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟು ಇದನ್ನು ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದ ಪರಿಚಯ ಮಾಡಿಕೊಡುವಂಥ ಸಂದರ್ಭ ಇವತ್ತಾಗಿದೆ. ಸೊ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಜೊತೆ ಕೈ ಸೇರಿಸ್ತಾ ಇರೋಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಮಾರ್ಗದರ್ಶಿಗಳು ಅಂತಲೇ ನಾನು ಯಾವಾಗಲೂ ಕರೆಯೋದು. ಯಾಕಂದರೆ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಜನರಿಗೆ ತಲುಪಿಸೋ ಕೆಲಸ, ಅದನ್ನು ಒಂದು ಒಳ್ಳೆ ರೀತಿಯಾಗಿ ಜನರಿಗೆ ಹೇಳುವಂಥ ಕೆಲಸ ನೀವು ಮಾಡ್ತಾ ಇರ್ತೀರಿ. ಆ ಪ್ರೋತ್ಸಾಹ ಸದಾಕಾಲ ಇಂಥ ಕೆಲಸಗಳ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಪೀಟರ್ ಸರ್ ನಿಮಗೆ ಅಭೂತಪೂರ್ವ ಯಶಸ್ಸು ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವಿಜಯ್ ಸರ್. ಪೀಟರ್ ಸರ್, ಓವರ್ ಟು ಯು. ರಾಕ್ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ತಾರಮ್ಮ ಹಾಗೂ ಸುಚೇಂದ್ರ ಸರ್ ಆ್ಯಂಡ್ ರಾಘು ಸರ್. ಆ್ಯಕ್ಚುಲಿ ಹರಿಕೃಷ್ಣ ಸರ್ ಸ್ವಲ್ಪ ಆನ್ ದ ವೇ ಇದ್ದಾರೆ. ಅವ್ರು ಚೆನ್ನೈಯಿಂದ ಪಾಪ ಇದಕ್ಕೂ ಪ್ರೆಸ್ ಮೀಟ್ಗೆ ಅಂತಲೇ ಬೆಳಿಗ್ಗೆನೇ ಹೊರಟರು. ಸ್ವಲ್ಪ ಏನೋ ರೋಡಲ್ಲಿ ಟ್ರಕ್ ಏನೋ ಆಕ್ಸಿಡೆಂಟ್ ಆಗಿರೋದ್ರಿಂದ ರೋಡ್ ಜಾಮ್ ಆಗಿ ಬರ್ತಾ ಇದ್ದಾರೆ. ಸದ್ಯದಲ್ಲೇ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೋತಾ, ಇವತ್ತು ಈ ದಿನ ಇದೊಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಾಗ, ಸೊ ನೀವೆಲ್ಲ ಸ್ಪೆಷಲಿ ಇವತ್ತು ಭಾನುವಾರ ಬೇರೆ, ಎಲ್ಲ ನಿಮ್ಮ ಕೆಲಸ ಬಿಟ್ಟು ಪರ್ಸ್ನಲ್ ಕೆಲಸ ಇರುತ್ತೆ. ಸೊ ಎಲ್ಲರೂ ನಿಮ್ಮದೇ ಆದಂಥ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತೀರ. ಅದರಲ್ಲೂ ಕೂಡ ನೀವೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಮೊದಲನೇದಾಗಿ ರಾಕ್ಲೈನ್ ವೆಂಕಟೇಶ್ ಸರ್ ಬಗ್ಗೆ ಹೇಳೋದಾದರೆ, ನನಗೆ ಅವರೊಂದು ಸುಮಾರು 7-8 ವರ್ಷದ ಹಿಂದೆ ನನಗೆ ಪರಿಚಯ ಆದಾಗ ನಾನು ಫಸ್ಟ್ ಅವ್ರನ್ನ ಕೇಳಿದ್ದೆ, ಸರ್ ನನ್ನ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಇದರಿಂದನೇ ನಾನು ಅವ್ರನ್ನ ಕೇಳಿದೆ. ಅದೇ ಅವರು ನಾನು ಫಸ್ಟ್ ಈಗ ಸಿನಿಮಾ ಅಂತಂದರೆ, ಕನ್ನಡ ಸಿನಿಮಾ ಅಂತಂದರೆ ನಾನು ಫಸ್ಟ್ ನೆನಪಾಗೋದೆ ಅವರು. ಯಾಕೆಂದರೆ ಆ ಥರ ಅವರು ನನಗೆ ಎಷ್ಟೋ ಸರಿ ಆ ಥರ ಗೈಡೆನ್ಸ್ ಕೊಟ್ಟಿದ್ದಾರೆ. ಒಂಥರ ಮೆಂಟರ್ ಆಗಿರ್ಬೋದು, ಒಂಥರ ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟೋ ವಿಷಯಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ಸಿನಿಮಾ ಅಂದರೆ ಏನು, ಹೇಗೆ, ಯಾವ ಥರ
ನಡೆಯುತ್ತೆ ಅಂತ ಎಷ್ಟೊಂದು ವಿಚಾರ ಅವರಿಂದ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಫಸ್ಟ್ ನಾನು ಕನ್ನಡ ಸಿನಿಮಾ ಅಲ್ಲಿ ರಿಲೀಸ್ ಮಾಡಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ವೆಂಕಟೇಶ್ ಸರ್. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಸರ್ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಆ ದಿನ ಎಂಕರೇಜ್ ಮಾಡಿ ಎಲ್ಲ ನೀವು ಇದನ್ನು ಮಾಡಿ ನಾನು ನಿಮಗೆ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆ ಸಿನಿಮಾ ಮಾಡಿದ್ವಿ. ಮತ್ತು ನನಗೆ ಅವ್ರದ್ದೇ ಪ್ರೊಡಕ್ಷನ್ ಆದಂಥ ಕಾಟೇರ ಅಂತ ಒಂದು ದೊಡ್ಡ ಸಿನಿಮಾ, ದೊಡ್ಡ ನಟರು ಇರುವಂಥ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟ್ ಇರುವಂಥ ಒಂದು ದೊಡ್ಡ ಕಾಟೇರ ಸಿನಿಮಾನ ಕೂಡ ನನ್ನ ನಂಬಿ ಅವರು ಕೊಟ್ಟರು. ಅದನ್ನು ಅಲ್ಲಿರೋ ಕನ್ನಡಿಗರು ತುಂಬ ಒಳ್ಳೆ ರೀತಿಯಲ್ಲಿ ಇಷ್ಟಪಟ್ಟು ಅದನ್ನು ದೊಡ್ಡ ಯಶಸ್ಸು ತಂದುಕೊಡ್ತು. ಅದಾದಮೇಲೆ ನನಗೆ ಅನೇಕ ಕರೆಗಳು ಬರೋಕ್ಕೆ ಶುರುವಾಯಿತು. ನಮ್ಮದು ಸಿನಿಮಾಗಳಿದೆ ಮಾಡಿ ಹಾಗೆ ಹೇಗೆ ಅಂತ ನಂಗೆ ತುಂಬ ಕರೆಗಳು ಬಂತು. ಸೊ ಈ ರೀತಿ ನನಗೆ ಸಿನಿಮಾ ಅಂತಂದರೆ ನಾನು ಮೊದಲನೇದಾಗಿ ಯಾವಾಗಲೂ ನಾನು ನೆನಪಿಸ್ಕೊಡೋದು ಅದು ರಾಕ್ಲೈನ್ ವೆಂಕಟೇಶ್ ಸರ್. ಆ್ಯಂಡ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ಜೊತೆ ಪ್ರೆಸ್ ಮೀಟಲ್ಲಿ ನೀವು ಭಾಗಿಯಾಗಿರೋದು. ಆ್ಯಂಡ್ ಗಂಧದ ಗುಡಿ ಪ್ರಶಸ್ತಿ ಕೂಡ ಅವರು ನಾನು ಹೇಳಿದಾಗ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂದ ತಕ್ಷಣ ಅವರು ಒಪ್ಕೊಂಡ್ರು. ಸೊ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೂ ಖುಷಿ ಆಯಿತು. ಒಂದು ಒಳ್ಳೆ ಟೈಟಲ್ ಅಂತ ಹೇಳಿ ಇದ್ರ ಬಗ್ಗೆ ಅವರು ಸಂತೋಷವನ್ನು ವ್ಯಕ್ತಪಡಿಸು. ಆ್ಯಂಡ್ ನೆಕ್ಸ್ಟು ತಾರಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರನ್ನ ಯಾರು ಸುಮ್ಮನೆ ತಾರಮ್ಮ ಅಂತ ಯಾರು ಸುಮ್ಮನೆ ಅದು ಹೇಳೋದಲ್ಲ, ಅದು ಸುಮ್ಮನೆ ಹೆಸರಿಗೆ ಅಂತ ಹೇಳೋದಲ್ಲ. ಅವ್ರು ನಿಜವಾಗ್ಲೂ ತಾರಮ್ಮನೇ. ಯಾಕಂದರೆ ಅವರು ಒಂದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾನು ಡೇ ಒನ್ನಿಂದ ಅವ್ರು ಹೋಗಿ ಈ ಥರ ಹಿಂಗೆ ನಾನು ದುಬೈಯಿಂದ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಮತ್ತೆ ಮನೆಗೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಪಾಪ ಅವ್ರು ನಿಜವಾಗ್ಲೂ ಒಂದು ತಾಯಿ ಥರ, ಈಗ ನಮ್ಮ ತಾಯಿ ಹೆಂಗೆ ವಿಚಾರಿಸ್ಕೊತಾರೆ ಅದೇ ಥರ ಅದು ಮಾಡ್ದೇನೋ ಇದು ಮಾಡ್ದೇನೋ ಅಂತ ಹೇಳಿ ಪ್ರತಿಯೊಂದನ್ನು ಅವರೇ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾನು ಆಮೇಲೆ ತರಮ್ಮ ನನಗೆ ಆಮೇಲೆ ಅದನ್ನು ಅವ್ರಿಗೆ ಹೇಳಿದೆ, ತರಮ್ಮ ಇವತ್ತು ಯಾಕೋ ನಿಮ್ಮದು ಫೋನೇ ಬಂದಿಲ್ಲ ಅಂದ್ಬಿಟ್ಟು ನಾನೇ ಫೋನ್ ಮಾಡಿಬಿಟ್ಟು ಏನು ಇಲ್ವಾ ಇವತ್ತು ಹೇಳೋದು ಅನ್ನೋ ಥರ ಆಗ್ಬಿಡ್ತು. ಸೊ ಆ ಥರ ಅವರೇ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿದೆ. ಅದನ್ನು ಮಾಡ್ದ ಕಂದ, ಇದನ್ನು ಮಾಡ್ದ, ಇದನ್ನು ಮುಗಿಸ್ತಾ, ಈ ಕೆಲಸ ಆಯಿತಾ. ಪಾಪ ಅವ್ರಿಗೆ ಅದು ಅವಶ್ಯಕತೆನೇ ಇಲ್ಲ. ಮೊದಲೇದಾಗಿ ಹೇಳ್ಬೇಕಂದ್ರೆ ಅದು ಅವ್ರನ್ನ ನಾನು ಒಂದು ತರಮ್ಮ ನಿಮ್ಗೊಂದು ಪ್ರಶಸ್ತಿ ಇದೆ, ನೀವು ಬರಬೇಕು ಅಂತ ಹೇಳಿದಷ್ಟೇ. ಅದಷ್ಟೇ ಅವ್ರದ್ದು ಕೆಲಸ. ಆದರೆ ಅದು ಬಿಟ್ಟು ಅವರು ವೈಯಕ್ತಿಕವಾಗಿ ಅವರು ಏನೋ ಒಂದು ನೀವೆಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀರಾ ಹೊರ ದೇಶದಲ್ಲಿ, ಅದನ್ನು ನನ್ನ ಕಡೆಯಿಂದ ನನಗೇನು ಸಹಾಯ ಮಾಡೋಕ್ಕಾಗುತ್ತೋ ಅದು ನಾನು ಮಾಡ್ತೀನಿ ಅಂತೇಳಿ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ತರಮ್ಮ ಧನ್ಯವಾದ ನಿಮಗೆ. ಸೊ ಮತ್ತು ರಾಘು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಒಂಥರ ಫ್ರೆಂಡು, ಒಂಥರ ಬ್ರದರ್ ಥರ. ಯಾಕಂದರೆ ಎಷ್ಟೊಂದು ಸರಿ ಅವರು ದುಬೈಗೆ ಬಂದಾಗ ನಾನು ಅವರು ಅಥವಾ ಅವ್ರ ಮಗ ಶೌರ್ಯ ಆಗಿರ್ಬೋದು ಹೊರಗಡೆ ಹೋಗ್ತಾ ಇರ್ತೀವಿ, ಒಳ್ಳೊಳ್ಳೆ ಊಟ ಮಾಡ್ತೀವಿ. ಅವರಿಂದ ನನಗೆ ಒಳ್ಳೊಳ್ಳೆ ನನಗೆ ಗೊತ್ತಿಲ್ದಿರೋಂಥ ಕೆಲವು ರೆಸ್ಟೋರೆಂಟ್ಸು ನನಗೆ ರಾಘು ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ದುಬೈಯಲ್ಲಿ. ಕೆಲವು ಬಿರಿಯಾನಿ ಆಗಿರ್ಬೋದು ಆ ಥರ ಡಿಶಸ್ಸು. ಸೊ ಈಸ್ ವೆರಿ ಫುಡ್ಡಿ ಆ್ಯಂಡ್ ಸೆಲೆಕ್ಟೆಡ್. ಇದು ಸಖತ್ತಾಗಿರುತ್ತೆ, ಇದನ್ನು ತಿನ್ನೋಣ ಅಂತ. ಸೊ ಆ ಥರ ಒಂದು ನನಗೂ ಅದೇ ಥರ ನನಗೂ ನಾನ್ ವೆಜ್ ಎಲ್ಲ ಸ್ವಲ್ಪ ಇಷ್ಟ. ಸೊ ಹಂಗಾಗಿ ನನಗೂ ರಾಘು ಸರ್ಗೂ ಸ್ವಲ್ಪ ಬಂದಾಗೆಲ್ಲ ಅದೊಂದು ಇರುತ್ತೆ. ಆ್ಯಂಡ್ ಇದು ಈ ಕಾರ್ಯಕ್ರಮ ಆದಾಗ ನಾನು ದುಬೈಲೇ ಇದ್ದೆ. ಆವಾಗ ಕಾಲ್ ಮಾಡಿದೆ ರಾಘು ಸರ್ಗೆ, ರಾಘು ಸರ್ ಹಿಂಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವು ಹೋಸ್ಟ್ ಮಾಡ್ತೀರಾ ಅಂತ ನಾನು ಒಂದೇ ವರ್ಡ್ ಕೇಳಿದ್ದು. ಅವ್ರ ಪಾಪ ಒಂದು ಸೆಕೆಂಡು ಯೋಚನೆ ಮಾಡಿದೆ, ಕಾಲಲ್ಲೇ ಖಂಡಿತ ಮಾಡೋಣ, ಮಾಡಿ ಒಳ್ಳೇದಾಗಲಿ. ನಾನು ಹೇಳಿದೆ ಈ ಥರ ನನ್ನ ಕಂಪ್ನಿನೂ ಶುರು ಮಾಡಿದ್ದೀನಿ ಓವರ್ಸಸ್ ಎಂಟರ್ಟೈನ್ಮೆಂಟ್ ಅಂತ, ಅದೆಲ್ಲ ಖಂಡಿತ ಮಾಡೋಣ, ನಾನು ಬರ್ತೀನಿ ಅಂತೇಳಿ ಅವತ್ತೇ ಅವರು ಕನ್ಫರ್ಮ್ ಮಾಡಿ ಎಲ್ಲದಕ್ಕೂ ಸಪೋರ್ಟಾಗಿ ಏನೇ ಕೇಳಿದ್ರು ಪಾಪ ಅವರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಎಲ್ಲ ರೀತಿಯೂ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಡ್ತಾ ಬಂದಿದ್ದಾರೆ. ಮುಂದಿನೂ ಕೂಡ ನಾವು ಒಟ್ಟಾಗಿ ನಾವೆಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನೋದೇ ನನ್ನ ಆಸೆ ರಾಘು ಸರ್. ಆ್ಯಂಡ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಆ್ಯಂಡ್ ಸುಚೇಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ಬೇಕಾದ್ರೆ ನನಗೆ ಭಯ ಆಗ್ತಿತ್ತು. ಯಾಕಂದರೆ ನಾನು ಇಂಗ್ಲೀಷ್ ಪದನ ಕಮ್ಮಿ ಯೂಸ್ ಮಾಡಬೇಕು. ಯಾಕಂದರೆ ಕನ್ನಡ ಏನಾದರೂ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡಿಬಿಟ್ರೆ ಎಲ್ಲಿ ಏನು ನೀವು ಕನ್ನಡದವರು ನೀವು ಅಲ್ಲಿ ಅಂದರೆ ಕನ್ನಡನೇ ಮಾತಾಡಲ್ಲ ಅಂತ ಹೇಳ್ಬಿಡ್ತಾರೋ ಹಾಗೆ. ಆಮೇಲೆ ಎಷ್ಟೋ ಅವ್ರ ಇದರಿಂದ ಎಷ್ಟೋ ಪದಗಳನ್ನ ಕಲ್ತ್ಕೊಂಡೆ ಹೊಸದಾಗಿ, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರ ಪದಗಳಾಗಿರ್ಬೋದು. ಸೊ ಎಷ್ಟೋ ಒಂದು ವರ್ಡ್ಗಳು ಅವರಿಂದ ಕಲ್ತಂಗಾಯಿತು.
ಆ್ಯಂಡ್ ಅವ್ರಿಗೂ ಕೂಡ ಸರ್ ಈ ಥರ ಹಿಂಗಿದೆ ಗಂಧದ ಗುಡಿ ನೀವು ಭಾಗಿಯಾಗಬೇಕು ಅಂತ ಅನ್ನೋದಲ್ಲದೇ ಮತ್ತು ನಮಗೆ ಸ್ವಲ್ಪ ಈ ಸ್ಕ್ರಿಪ್ಟ್ ವೈಸಲ್ಲಿ ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂದಾಗ ಅವ್ರು ಸಂತೋಷವಾಗಿ ಕೊಡಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಕೂಡ ನಮಗೆ ಆ ಒಂದು ದೊಡ್ಡ ಸಪೋರ್ಟ್ ಆಗಿ ಸ್ಕ್ರಿಪ್ಟ್ ಆಗಿರ್ಬೋದು ಮತ್ತು ಅವರ ವಾಯ್ಸ್ ಓವರ್ ಆಗಿರ್ಬೋದು ಅದನ್ನೆಲ್ಲ ನಮಗೆ ಮಾಡಿಕೊಡ್ತಿದ್ದು ಸಂತೋಷವಾಗಿ ಒಪ್ಕೊಂಡ್ರು. ಸರ್ ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್. ಆ್ಯಂಡ್ ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅನೇಕ ಅತಿಥಿಗಳು ಬರ್ತಾ ಇದ್ದಾರೆ. ಸೊ ಅದರದ್ದೆಲ್ಲ ಮತ್ತೆ ಹೋಗ್ತಾ ನಾನು ಲಿಸ್ಟ್ ಇದು ಮಾಡ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ನನ್ನ ಕನಸು ಅಂತಲೇ ಹೇಳ್ಬೋದು. ಒಂದು ಆಲೋಚನೆ ಇತ್ತು, ಏನಾದರೂ ಒಂದು ಮಾಡಬೇಕು, ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕರ್ನಾಟಕದಲ್ಲಿ ಇಲ್ಲ ಬೆಂಗಳೂರಲ್ಲಿ ನಾವೇನೋ ಒಂದು ಮಾಡ್ಬೋದು, ಓಕೆ ಜನ 50,000 ಆಗಿರ್ಬೋದು, 1,00,000 ಜನ ಸೇರಿಸ್ಬಿಡ್ಬೋದು. ಆದರೆ ದುಬೈ ಅಂತ ಸಿಟಿಯಲ್ಲಿ, ಅಷ್ಟು ಬ್ಯುಸಿ ಇರುವಂಥ ಸಿಟಿಯಲ್ಲಿ ಅಫ್ಕೋರ್ಸ್ ಕನ್ನಡದವರು ಇದ್ದಾರೆ, ಇಲ್ಲ ಅಂತಲ್ಲ, ಸುಮಾರು 2-2.5 ಲಕ್ಷ ಜನ ಅಷ್ಟು ಇದ್ದಾರೆ. ಆದರೂ ಕೂಡ ಆ ಎಲ್ಲರನ್ನ ಒಟ್ಟಿಗೆ ಸೇರಿಸೋದು ದೊಡ್ಡ ಚಾಲೆಂಜು. ಅದು ಸಿನಿಮಾ ಆಗಿರ್ಬೋದು, ಅದು ಯಾವುದೇ ಕನ್ನಡ ಕಾರ್ಯಕ್ರಮ, ರಾಜ್ಯೋತ್ಸವ ಮಾಡ್ತಾ ಇರ್ತೀವಿ, ಮಧ್ಯೆ ಮಧ್ಯೆ ಕನ್ನಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ವರ್ಷಕ್ಕೆ 2-3 ಕಾರ್ಯಕ್ರಮಗಳು ನಡೆಯುತ್ತೆ. ಆದರೆ ಅಲ್ಲಿ ಬರೋರು ಸೆಲೆಕ್ಟಿವ್ ಕನ್ನಡಿಗರ್ಸ್ ಮಾತ್ರ, ಅಂದರೆ ಒಂದು ಗುಂಪಿನ ಜನ ಮಾತ್ರ ಅದು ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ, ಎಲ್ಲರೂ ಬರಲ್ಲ. ಸೊ ಅದಕ್ಕೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಒಂದೇ ವೇದಿಕೆಯಲ್ಲಿ ಕರೆಸೋದು ಅದು ಒಂದು ದೊಡ್ಡ ಚಾಲೆಂಜೇ. ಈಗ ಸೆಲೆಬ್ರಿಟೀಸ್ ಒಂದೇ ಸರಿ ಈಗ ಬರೋದಾಗಲಿ ಅಥವಾ ನಮ್ಮ ರಾಜಕಾರಣಿಗಳು ಬರೋದಾಗಲಿ, ಅದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಇದನ್ನು ಏನಾದರೂ ಮಾಡಿ ಒಂದು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾಗ, ಇದೇ ಒಂದು 3-4 ತಿಂಗಳು ಹಿಂದೆ ನಾನು ಅಲ್ಲಿ ಮನೆಯಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನನ್ನ ಒಬ್ಬ ಆತ್ಮೀಯ ಸ್ನೇಹಿತರು ದೀಪಕ್ ಗೌಡ ಅಂತ, ಅವರು ದುಬೈನಲ್ಲೇ ಇರೋದು. ಸೊ ಅವ್ರದ್ದೇ, ಈಗ ನೀವೇನು GKD ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡ್ತಿದ್ರು, ಅದು ಅವ್ರದ್ದೇ ಕಂಪ್ನಿ. ಸೊ ಅವರಂದರು, ನೀವು ಮುಂದುವರಿಸಿ, ನೀವು ಮುಂದೆ ಹೋಗಿ, ನಾನು ನಿಮಗೆ ಬ್ಯಾಕಲ್ಲಿ ಇರ್ತೀನಿ ಅಂತೇಳಿ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡಿದೆ, ಇಲ್ಲ ನೀವು ಮಾಡಿ, ನಿಮ್ಮ ಕನಸು ಹೆಂಗಿದೆಯೋ ಆ ಥರ ನೀವು ಮುಂದುವರ್ಸ್ಕೊಂಡು ಹೋಗಿ, ನಾನು ನಿಮ್ಮ ಬ್ಯಾಕಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ದೊಡ್ಡ ಶಕ್ತಿಯಾಗಿ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಇವತ್ತು ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ಬೋದು, ಮತ್ತು ಗಂಧದ ಗುಡಿ ಪ್ರಶಸ್ತಿ ಅಂತ ಹೆಸರು ಹೆಂಗೆ ಇದು ಮಾಡೋದು ಅಂತ, ಎಲ್ಲ ಥರ ವಿಶ್ವ ಕನ್ನಡಿಗ ಅಥವಾ ವಿಶ್ವ ಮಾನ್ಯ ಕನ್ನಡಿಗ ಅಂತ ಅನೇಕ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವೇನಾದರೂ ಒಂದು ಯುನೀಕ್ ಆಗಿರಬೇಕು, ಒಂದು ಡಿಫ್ರೆಂಟ್ ಆಗಿರಬೇಕು, ಆ ಹೆಸರಿಗೆ ಒಂದು ತೂಕ ಇರಬೇಕು ಅಂತ ಆಲೋಚನೆ ಮಾಡಬೇಕಾದ್ರೆ, ಈಗ ಡಿಸ್ಕಷನ್ ಮಾಡಬೇಕಾದ್ರೆ ಗಂಧದ ಗುಡಿ ಅಂತಲೇ ಇಟ್ಬಿಡೋಣ. ಯಾಕಂದರೆ ಗಂಧದ ಗುಡಿ ಅಂತಂದರೆ ಒಂದು ಕರ್ನಾಟಕ ಆಗಿರ್ಬೋದು, ಸಿನಿಮಾನೂ ಆಗುತ್ತೆ, ಅದು ಇಡೀ ಕರ್ನಾಟಕನೇ ಒಂದು ಕವರ್ ಆಗುತ್ತೆ ಅನ್ನೋ ಒಂದು ರೀತಿಲಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ಫೈನಲ್ ಟೈಟಲ್ ಮಾಡಿದಾಗ ಅದು ಎಷ್ಟೋ ಜನಕ್ಕೆ ಇಷ್ಟ ಆಯಿತು. ನಾನು ಬೆಂಗಳೂರು ಬಂದ ಮೇಲೆ ಅದನ್ನು ಫಸ್ಟು ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವ್ರ ಹತ್ರ ಹೇಳಿದಾಗ ಅವ್ರಿಗೂ ಭಾಳ ಇಷ್ಟ ಆಯಿತು. ಗಂಧದ ಗುಡಿ ಅಂತ ಇಟ್ಟಿದ್ದೀರಾ, ಚೆನ್ನಾಗಿದೆ ಟೈಟಲ್ಲು ಅಂತ. ಆಮೇಲೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದಂಥ ಶ್ರೀ ಯದುವೀರ್ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಭಾಳ ಇಷ್ಟ ಆಯಿತು. ಆಮೇಲೆ ನಾವೆಲ್ಲರ ಹತ್ರ ಡಿಸ್ಕಷನ್ ಮಾಡಿದಾಗ ಇದು ಗಂಧದ ಗುಡಿ ಪ್ರಶಸ್ತಿ ಭಾಳ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡಿದ್ದೀರಾ, ಇದನ್ನು ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇದು ಮಾಡ್ಕೊಂಡಾಗ ನಮ್ಗೆ ಈ ಟೈಟಲ್ಗೆ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಆ ತಗೊಳ್ಳೋರು ಹಂಗೆ ಇರಬೇಕು. ಸುಮ್ಮನೆ ಯಾರ್ಯಾರಿಗೂ ನಾವು ಸಿಕ್ಕಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ, ಅದೇ ರೀತಿ ಆ ತೂಕದಲ್ಲಿರುವಂಥ ವ್ಯಕ್ತಿಗಳನ್ನೇ ನಾವು ಒಂದು ಈಗ ಸದ್ಯಕ್ಕೆ ಒಂದು ಸೆಲೆಕ್ಟಿವ್ ಮಾಡಿ, ಸಿನಿಮಾ ಕ್ಷೇತ್ರ ಆಗಿರ್ಬೋದು ಅಥವಾ ಸಾಹಿತಿಗಳು ಮತ್ತು ಕ್ರೀಡೆ, ಆಮೇಲೆ ಧಾರ್ಮಿಕ ಆಗಿರ್ಬೋದು, ಈ ಥರ ಒಂದೊಂದು ಸೆಕ್ಟರ್ ವೈಸು ನಾವು ಮಾಡಿಕೊಂಡು, ಜರ್ನಲಿಸಮ್ ಆಗಿರ್ಬೋದು, ಈ ಥರ ಒಂದು ಸೆಕ್ಟರ್ ವೈಸ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ನಾವು ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು, ಅವ್ರಿಗೆ ಏನು ಸಾಧನೆಗಳು ಮಾಡಿದ್ದಾರೆ, ಅವರು ಕನ್ನಡಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ಮುಖ್ಯ ಕಾರಣ ಇಟ್ಕೊಂಡು ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಇವತ್ತು ಆ ಥರ ಒಂದು ಪರ್ಸ್ನಾಲಿಟೀಸ್ಗೆ ನಾವು ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಈ ಕಾರ್ಯಕ್ರಮನ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಬರೀ ಪ್ರಶಸ್ತಿ ಕಾರ್ಯಕ್ರಮ ಮಾತ್ರ ಆಗಿರಬಾರ್ದು, ಏನಾದರೂ ಅದ್ರ ಜೊತೆಗೆ ಏನಾದರೂ ಒಂದು
ಫ್ಲೇವರ್ ಆಗಿ ಒಂದು ಎಂಟರ್ಟೈನ್ಮೆಂಟು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಾನು ಕಾಲ್ ಮಾಡಿದ್ದೆ ನಮ್ಮ ವಿ ಹರಿಕೃಷ್ಣ ಸರ್ಗೆ. ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ, ಅವರು ಬಾಮ್ಮ ನಾನು ಮಾಡ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ. ಸೊ ಅವರು ಪಾಪ ಅವ್ರ ಟೀಮು ಎಲ್ಲರನ್ನೂ ಇದು ಮಾಡಿ ಅವ್ರದ್ದೊಂದು ಸಂಗೀತ ಒಂದು ಆ ಸಂಜೆ ಏನಿದೆ ಮ್ಯೂಸಿಕಲ್ ಕಾನ್ಸರ್ಟನ್ನು ಕೂಡ ನಾವು ಆಯೋಜನೆ ಮಾಡಬೇಕು ಅಂತ ಅಂದಾಗ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರು. ಅದಲ್ಲದೆ ಇನ್ನೂ ಒಂದು ಏನಾದರೂ ಒಂದು ಆ್ಯಡಪ್ ಒಂದು ಇರಲಿ ಅಂತ ಹೇಳಿ ನಮ್ಮ ಚಂದನವನದ ಒಂದು ಯಾರು ಹೀರೋಯಿನ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಂದು ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆಲ್ಲ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ಸೋಣ ಅಂದಾಗ ಸೊ ಅನೇಕ ಒಂದು 8 ರಿಂದ 9 ಹೀರೋಯಿನ್ಸ್ ಆಗಿರ್ಬೋದು ಅವರೆಲ್ಲರೂ ಬಂದು ಅಲ್ಲಿ ಒಂದು ಕನ್ನಡ ಹಾಡುಗಳಿಗೆ ಒಬ್ಬೊಬ್ಬರು ಒಂದೊಂದು ಸಾಂಗ್ಸ್ಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಿರೂಪಣೆ ಯಾರಿಗೆ ಇದು ಮಾಡಬೇಕು ಅಂತ ಆದಾಗ ಅದು ನಾನು ಹೇಳಿದಾಗೆ ಫಸ್ಟ್ ನಾನು ಕೇಳ್ಕೊಂಡಿದ್ದೆ ನಮ್ಮ ವಿಜಯ ರಾಘವೇಂದ್ರ ಅವ್ರಿಗೆ. ಅದಾದಮೇಲೆ ಅವ್ರ ಜೊತೆಗೂ ಇನ್ನೊಬ್ಬರು ಇರಲಿ ಅಂತ ಬಂದಾಗ ಫಸ್ಟ್ ಹೆಸರು ನೆನಪಾಗಿದೆ ಅನುಶ್ರೀ ಅವರು ಅಂತ. ನಾನು ಹೇಳಿದೆ ರಾಘು ಸರ್ ನೀವೇ ಮಾತಾಡ್ಬಿಡಿ ರಾಘು ಸರ್ ಮತ್ತೆ ನಾನು ಇದು ಮಾಡಿದಾಗ ಪಾಪ ಅವರು ಮಾತಾಡಿ ಅನುಶ್ರೀ ಅವರು ಕೂಡ ಒಪ್ಕೊಂಡು ಇಲ್ಲ ಬರ್ತೀನಿ ನಾನು ಅಂತೇಳಿ ಈ ಕಾರ್ಯಕ್ರಮದ ಕಂಪ್ಲೀಟ್ ನಿರೂಪಣೆಯನ್ನು ವಿಜಯ ರಾಘವೇಂದ್ರ ಅವರು ಮತ್ತು ಅನುಶ್ರೀ ಇಬ್ಬರನ್ನ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಂದು ಕನಸನ್ನು ನನಸು ಮಾಡೋಕ್ಕೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ, ಅದು ಅನೇಕರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮ ದೀಪಕ್ ಗೌಡ್ರಾಗಿರ್ಬೋದು ಮತ್ತು ನಮ್ಮ ಸ್ನೇಹಿತರಾಗಿರ್ಬೋದು, ಅನೇಕ ಸ್ನೇಹಿತರು ಕೂಡ ಇವತ್ತೆಲ್ಲ ಬಂದಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಒಂದು ದೊಡ್ಡ ತಂಡನೇ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಯಾಕಂದರೆ ದುಬೈ ಅಂತ ಒಂದು ಸಿಟಿಯಲ್ಲಿ ಅಲ್ಲಿ ಒಂದು 10 ಜನ ಸೇರಬೇಕು ಒಂದು ಪಬ್ಲಿಕಲ್ಲಿ ಅಂತ ಅಂದ್ರೆ ಪರ್ಮಿಷನ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಎಲ್ಲನೂ ಪ್ರತಿಯೊಂದು ಕೆಲಸನೂ ದುಬೈಯಲ್ಲಿ ಒಂದು ತಂಡ ಇಲ್ಲೊಂದು ತಂಡ ಎಲ್ಲರೂ ಕೆಲಸ ಮಾಡಿಕೊಂಡು ನಮಗೆ ಎಲ್ಲ ಕಡೆಯಿಂದನೂ ಒಂದು ಒಳ್ಳೆ ಪಾಸಿಟಿವ್ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ಫೆಬ್ರವರಿ 16ನೇ ತಾರೀಕು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ, ಅಂದರೆ ಇದು ಎಲ್ಲ ಕಡೆ ರೀಚ್ ಆಗಿ ಓಕೆ ಕನ್ನಡದವ್ರಿಗೂ ಇಷ್ಟು ಮಾಡೋಕ್ಕೆ ಒಂದು ಶಕ್ತಿ ಇದೆ ಅನ್ನೋದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸ್ಬೇಕು ಅಷ್ಟೇ. ಕೆಪಾಸಿಟಿ ಅಂತ ನಾನು ಹೇಳೋದು ವರ್ಡ್ ಯೂಸ್ ಮಾಡಲ್ಲ, ನಮ್ಮ ಕೈಲಿ ಖಂಡಿತ ಆಗುತ್ತೆ ಮಾಡೋದಕ್ಕೆ. ಆದರೆ ನಾವು ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಅನ್ನೋದನ್ನು ನಾವು ಬೇರೆ ದೇಶಗಳಿಗೂ ತೋರಿಸ್ಬೇಕು ಅನ್ನೋದು ಒಂದು ನನ್ನ ಉದ್ದೇಶ. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ನಮ್ಮ ಕನ್ನಡ ಇಲಾಖೆದು ಸಚಿವರು ಶಿವರಾಜ್ ತಂಗಡಗಿ ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಮುಖ್ಯ ಅತಿಥಿಗಳಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅವ್ರ ಈ ಕಾರ್ಯಕ್ರಮಕ್ಕೆ ಸೊ ಮುಖ್ಯಮಂತ್ರಿದು ಇನ್ನೂ ಅಂದರೆ ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅವ್ರದ್ದು ಇನ್ನೂ ಡೇಟ್ಸ್ ಡಿಪೆಂಡ್ ಆನ್ ಇದಾಗಿದೆ, ಬ್ಯುಸಿ ಇದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಸದ್ಯಕ್ಕೆ ಅದೇನು ಪ್ಲ್ಯಾನ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಅದು ನೀಟಾಗಿ